ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 27ನೇ ಪದ್ಯ. ಏನೆಂದು ಪೇಳುವೆನು ಪರಮಾನಂದ ವೆನಗಾದಹದ ನಾನಿನ್ನ ಘೋರ ಭವಮಾಲೆಗೆ ಅಳುಕಿ ಮನದೊಳು ಇದರಿಂದ ತೊಲಗುವುದೆಂದು ಚಾರು ಗುರುಪದವಿಡಿಯೇ ಮೊದಲ ಸಂಸಾರವೆನಗಿಲ್ಲವಾದುದ. ಏನೆಂದು ಪೇಳುವೆನು ಪರಮಾನಂದ ವೆನಗಾದಹದ ನಾನಿನ್ನ ದೇಹಾದಿಗಳನೇ ತಾನೆಂಬ ಜಡಮಾಯ ಮೋಹದಿಂದೇ ನೊಂದು ಬಳಿಕ ಊಹಿಸಿ ತಿಳಿದೊಡೆ ಅಂತವನು ಉಳಿದು ನಿರ್ದೇಹಿಯು ಎನಿಸಿದ ಇರವ. ಏನೆಂದು ಪೇಳುವೆನು ಪರಮಾನಂದ ವೆನಗಾದಹದ ನಾನಿನ್ನ ಆನೆಂಬುದು ಅದರ ಅರ್ಥವೇನೆಂದು ನಿಗಮ ಅನುಮಾನ ವಿಡಿದು ವಿಚಾರಿಸೆ ಜ್ಞಾನನಿಧಿ ಶಂಭುಲಿಂಗದ ನಿಜ ರೂಪವು ಆನಾಗಿ ಸುಖದೊಳಿಹುದು. ಏನೆಂದು ಪೇಳಲಿ ಪರಮಾನಂದ ವೆನಗಾದಹದ ನಾನಿನ್ನ ದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯಚಿದ್ರೂಪಂಗೆ ಕಾಮಿತ ಜನ ಕಲ್ಪ ಭೋಜಂಗೆ ಶ್ರೀ ಶಂಭುವಿಂದ ಅಮೋದದಿಂದ ವಂದಿಸುವೆ. ಸರ್ವ ವಿದ್ಯೆಗಳಿಗೆ, ಸರ್ವ ಬುದ್ಧಿಗಳಿಗೆ, ಸರ್ವ ಸಿದ್ಧಿಗಳಿಗೆ, ಸರ್ವಕ್ಕೆ, ಸರ್ವ ಜೀವರ ತೋರ್ಕೆಗಾದಿ ಕಾರಣವಾದ ಸರ್ವ ಮಂಗಲಿಗೆ ನತನತೆ ಎಲ್ಲ ಪೂಜ್ಯಪಾದರ ಶ್ರೀ ಚರಣಾರವಿಂದಗಳಲ್ಲಿ ತಮ್ಮೆಲ್ಲರಲ್ಲಿ ಭಕ್ತಿಯ ಪ್ರಣಾಮಗಳು. ನಿನ್ನಿನ ದಿನ ವೈಚಾರಿಕವಾಗಿ ಜಗತ್ತಿನಲ್ಲಿ ಯಾವುದು ಇಲ್ಲವೋ ಅದನ್ನು ಇದೆ ಎಂದು ತಿಳಿದು ಒಬ್ಬ ಸಾಧಕನು ಯಾವ ತೆರನಾಗಿ ಕಳ್ಳ ಮತ್ತು ಸುಳ್ಳು ಶ್ರಮವನ್ನ ಮಾಡಬಹುದು ಅನ್ನೋದನ್ನ ಒಂದಿಷ್ಟು ಶಾಬ್ದಿಕವಾದ ದರ್ಶನವನ್ನ ನಿಜವಂತೂ ಮಾಡಿಸಿದ್ರು. ಅದರ ಉದ್ದೇಶ ಏನು ಅಂದ್ರೆ ದೇಹವೇ ಅನ್ನೋದು ಇಲ್ಲ, ಇಂದ್ರಿಯಗಳು ದೇಹವೇ ಇಲ್ಲ ಅಂದಾಗ ಇಂದ್ರಿಯಗಳ ಸಮೂಹಗಳಾಗಲಿ, ಅಂತಃಕರಣ ಪಂಚಕಗಳಾಗಲಿ, ಪ್ರಾಣಾದಿಗಳಾಗಲಿ ಇವಕ್ಕೆಲ್ಲದಕ್ಕೂ ಆಶ್ರಯವೇ ಇಲ್ಲ ಅನ್ನುವಂತ ಮಾತನ್ನ ನಿನ್ನಿನ ದಿನ ಅರ್ಪಣೆ ಮಾಡಿದ್ರು. ಕೊನೆಗೆ ದೃಷ್ಟಾಂತದಲ್ಲಿ ನರನು ತೆಂಕಲು ಹೋಗಿ ಅನ್ನುವಂತ ಮಾತಿನಿಂದ ನಮಗೆ ಛೇಡಿಸಿದ್ರು ಕೂಡ ಅದೆಲ್ಲವನ್ನ ಆರೈದು ನೋಡಲು ಏನ್ ಅನಿಸ್ತು ಅಂತಂದ್ರೆ, ಯಾವುದು ದುಃಖಕ್ಕೆ ಬೀಜವಾಗಿದೆಯೋ, ಯಾವುದರಿಂದ ಭವಮಾಲೆಯೂ ನನಗೆ ಎನ್ನುವ ಭಾವ ಬಂದಿದೆಯೋ ಅದರ ತವರು ಮನೆ ಯಾವುದು ಅಂದ್ರೆ ದೇಹ. ಮೋಹದ ಹೆಂಡತಿ ತೀರಿದ ಮರುದಿನ ಮಾವನ ಮನೆಯ ಹಣಿ ಅನ್ನೋದು ಶಿಶುನಾಳೇಶ್ವರಿ ಬಹಳ ಆದರಣೀಯ ಮಾತು. ಎಲ್ಲಿಯವರೆಗೆ ದೇಹ ನಾನೆಂಬ ಭಾವ ಇತ್ತು ಅಲ್ಲಿಯವರೆಗೆ ಜನನ ಮರಣಾದಿಗಳಾಗಲಿ, ತಾಪತ್ರಯಗಳಾಗಲಿ,
ಷಡೂರ್ಮಿಗಳಾಗಲಿ ನನಗೆ ಸಂಭವಿಸಿರ್ಬೋದು. ದೇಹವೇ ಯಾರು ಮತ್ತೆ ಗೊತ್ತಿರೋ ಯಾರು ಮ್ಯೂಟ್ ಮಾಡ್ಕೊಂಡಲ್ ನೋಡ್ರಿ ತಾಯಂದ್ರು, ದಯವಿಟ್ಟು ಮ್ಯೂಟ್ ಮಾಡ್ಕೊಡ್ರಿ. ಯಾರಮ್ಮ ನೀವು ಯಾರು ಹಂಗೆ ಮಾಡ್ತೀರಿ ನೋಡ್ರಿ, ನಿಮ್ಗೆ ತೊಂದ್ರೆ ಆದ್ರೆ ಬಿಟ್ಬಿಡ್ರಮ್ಮ. ಚೆನ್ನಾಗಿರ್ಬೇಕಮ್ಮ ಕ್ಲಾಸ್ನಲ್ಲಿ. ಏನ್ ಹೇಳಕತ್ತಿದ್ದೆ ಪಾಟೀಲ್ರಿ? ದೇಹವೇ ನಾನೆಂಬ ದೇಹವೇ ಬೀಜ ಅಲ್ಲ. ದೇಹ 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 ಎಂಬುದು ಭವರೋಗದ ತವರು ಮನೆ. ಅವ್ರ ಮನೆ ಅಲ್ಲ, ಎಲ್ಲಿವರೆಗೆ ದೇಹ ಭಾವ. ಹೌದಿಲ್ರಿ? ಹೌದು. ದೇಹಕ್ಕೆ ಮುಖ್ಯವಾಗಿ ಈ ಸಮಸ್ತ ಬೋಧವೆಲ್ಲ ಈ ದೇಹ ನಾನೆಂಬುದರಿಂದ ಬಂದದ್ದಲ್ಲ. ಈ ದೇಹವು ಆತ್ಮನಿಗೆ ಯಾವ ಕಾರಣದಲ್ಲಿಯೂ ರಜ್ಜುವಿನಲ್ಲಿ ತೋರುವ ಸರ್ಪ ತೋರುವ ಕಾಲದಲ್ಲಿಯೇ ಹೇಗಿಲ್ಲವೋ ಹಾಗೆ ಅಜ್ಞಾನ ಕಾಲದಲ್ಲಿಯೇ ಈ ದೇಹ ನನಗಿಲ್ಲ. ಬಹಳ ಸುಂದರ ಘಟನೆ ನಡೀತಿದ್ರೆ ಒಂದು ಕಾಮ್ಯಕ ಅಂತಂದು ಒಣ ಮಹಾಭಾರತದಲ್ಲಿ ಬಹಳ ಶ್ರೇಷ್ಠ ಹೆಸರು ಅದರದ್ದು, ಕಾಮ್ಯಕವನ ಅಂತ. ದೌಮ್ಯರು ಅಂತ ಒಬ್ಬರು ಋಷಿಗಳು ವಾಸಿಸ್ತಿದ್ರು. ಮೂರು ಕೇಳದ ನೋಡಿ, ಎಷ್ಟು ಚಂದದ ಅವ್ರ ಹೆಸರುಗಳೆಲ್ಲ. ಆ ದೌಮ್ಯ ಋಷಿಗಳು ವಾಸಿಸುವಂತಹ ಕಾಮ್ಯಕ ವನದಲ್ಲಿ ವನವಾಸಕ್ಕಾಗಿ ಧರ್ಮಜ ಸಮಸ್ತ ರಾಜ್ಯ ಪರಿವಾರವನ್ನೆಲ್ಲ ಸೋತು ಅಪಮಾನಿತನಾಗಿ ಲಜ್ಜಿತನಾಗಿ ನಾರ್ಮಡಿಯನ್ನುಟ್ಟು ಪಟ್ಟದರಸಿಯಾದಂತಹ ದ್ರೌಪದಿಯನ್ನ ಬರಿಗಾಲಿನಿಂದ ನಡೆಸಿಕೊಂಡು ಹೋಗ್ತಿರ್ತಾನೆ. ಹೋಗಿ ಆತನ ಕಷ್ಟ ಹೇಳುತ್ತಿರೋದು ಕಷ್ಟ. ಏನಪ್ಪಾ ಲೋಕದಲ್ಲಿ ಅನ್ಯಾಯವೆಸುವಂತ ಮನುಷ್ಯ, ಅದಕ್ಕಾಗಿ ಮಾಡಿದ ಅಂತ ಹೇಳ್ಯ, ಏನ್ರ ಅಪಾರದಲ್ಲಿ ದಿವಾಳಿಯಾನಂತ ಹೇಳ್ಯ, ಅಥವಾ ಏನಾದ್ರೂ ಕುಯುಕ್ತಿಯಿಂದ ಕುಣೀತಿಯಲ್ಲಿ ಮಾಡಿಕೊಂಡು ಅಪಮಾನಿತನಾಗ್ಯಾನಂತ ಹೇಳ್ಯ. ಧರ್ಮದ ಅಪರಾವತಾರಿ, ಧರ್ಮವನ್ನ ಬಿಟ್ಟು ಅರ್ಥ ಕಾಮದ ಕಡೆಗೆ ಕಣ್ಣೆತ್ತಿ ನೋಡದ ಮಹಾಪುರುಷ. ಏನು 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 ಭೀಮನೇನು ಹೇಳಿಯೇ, ಅರ್ಜುನನೇನ್ ಲಫಂಗನೇ, ನಕುಲ ಸಹದೇವರೇನು ಕಳ್ಳರೇ, ಲೋಕದಲ್ಲಿ ದೇವತಾಮೂರ್ತಿಗಳು ಮಾಡದ ಪಾಪವನ್ನ ಬರಲಾರದ ಅಪವಾದವನ್ನ ತುಂಬಿದ ಸಭೆಯಲ್ಲಿ ಆದ ಹೆಂಡತಿಯ ಸೀರೆಯನ್ನು ಕಳಿಸಿ ಪಡಬಾರದ ಕಷ್ಟಕ್ಕೆ ಹಣೆಗೊಟ್ಟು ಮೆಗಲುಗೊಟ್ಟು ಬರಿಗಾಲಿನಿಂದ ಒಣ ಸೇರಿ ಉಪವಾಸ ತಿರುಗಬೇಕಾಗಿದ್ರೆ ಎಷ್ಟು ಕಷ್ಟ ಇರಬೇಡ. ಆ ದುಃಖದ ಮಡವಿನಲ್ಲಿ ಮುಳುಗಿ ಕಾಮ್ಯಕ ವನದಲ್ಲಿ ಹೋಗುವಾಗ ಸಾಯಂಕಾಲದ ಸಮಯ ದ್ರೌಪದಿಯ ಕಣ್ಣೀರ ಕಡಲನ್ನ ಧರ್ಮನಿಗೆ ನೋಡಕ್ಕಾಗಲ್ಲ. ಭೀಮನು ಹಸಿವೆಯಿಂದ ಚಡಪಡಿಸುವುದನ್ನ ಅವನಿಗೆ ಅನುಭವಿಸ್ಲಿಕ್ಕಾಗಲ್ದು. ಎಲ್ಲದಕ್ಕೂ ಪಾಪ ಪ್ರಜ್ಞೆ ಏನ್ ಕಾಣಕತ್ತಿತ್ತು ಅಂದ್ರೆ ಇದಕ್ಕೆಲ್ಲ ಕಾರಣನು ನಾನಲ್ಲ. ಏನ್ ಕಾಣಕತ್ತಿತ್ತು? ಇದಕ್ಕೆಲ್ಲ ಕಾರಣ ನಾನಲ್ಲ. ಯಾಕೆ ನಾನು ಜೂಜಿಗೆ ಹೋಗ್ಲಿಲ್ಲ ಅಂದ್ರೆ ನಾನೊಬ್ಬ ಧರ್ಮ ಪ್ರಜ್ಞಾವಂತ ಮನುಷ್ಯನಾಗಿ ಅವ್ರ ಜೂಜಿಗೆ ಕರೆದಾಗ ನಾನು ಒಲ್ಲೆಂದು ಬಿಟ್ಟಿದ್ರೆ ಇಂದ್ರಪ್ರಸ್ಥ ರಾಜ್ಯವನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬರ್ತಿತ್ತೆ. ಇಲ್ಲ, ಹೆಂಡತಿ ಸಂಬಂಧಿರನ್ನ ಗುಡ್ಡಗಾಡ ಸೇರಿಸುವ ಕಷ್ಟ ಬರ್ತಿತ್ತೆ. ಇಲ್ಲ, ಯಾವ ತಪ್ಪಿಗಾಗಿ ಕಷ್ಟ ಅಂದ್ರೆ ನನ್ನಂತ ಪಾಪಿ ನಾನೇ ಏನಂತ ತಿಳ್ಕೊಂಡಿದ್ದಾರೆ ಮಲ್ಯ, ಪಾಪಿ ನಾನೇ ಅಂತ ಪಾಪಿ ನಾನೇ ಅಂತ ಹೇಳಿ ಜೋರು ಮುಖವನ್ನು ಇಟ್ಕೊಂಡು ಹೋಗ್ತಿದ್ದ. ಆಗ ತಾನೇ ನದಿ ತೀರಕ್ಕೆ ಸಂಧ್ಯಾವಂದನೆ ಮುಗಿಸಿ ದೌಮ್ಯರು ದಾರಿಯಲ್ಲಿ ಅಡ್ಡಾದ್ರು. ಅವನದ ಮಹಿಮೆ ದೌಮ್ಯ ಋಷಿಗಳ ನೋಡಂಗದ
ಹೌದು. ಅದನ್ನ ಯಾಕೆ ಹಚ್ಚಿಬಿಟ್ರೆ ನಿಮ್ಗೆ ಹ್ಮ್. ಏನೋ ಜಗತ್ತೇ ಬೇಡ ಅನಿಸ್ತದಪ್ಪ. ಹೌದಪ್ಪ. ಈ ಜಗತ್ತೇ ಒಳ್ಳೆ ಅನಿಸ್ತದಪ್ಪ ರುದ್ರಣ. ಹೌದು ಹೌದು. ಅದ್ರ ಹೆಸರೇ ಕಾಮ್ಯಕವನ. ಹ್ಮ್. ಆ ಕಾಮ್ಯಕವನದ ಸೌಂದರ್ಯ ಹೆಂಗಿತ್ತಂದ್ರೆ, ಹ್ಮ್. ಏನದರ ಮರಗಳು, ಏನದರಲ್ಲಿರುವ ಬಳ್ಳಿಗಳು, ಏನದರ ತುಂಬಿರುವಂತಹ ಹಣ್ಣು ಹಂಪಲುಗಳು, ಏನ ಮಾಧುರ್ಯವನ್ನು ತುಂಬಿದ ಗಿಳಿ ಹಿಂಡುಗಳು, ಏನ ನವಿಲಿನ ನರ್ತನೆಗಳು, ಅಸೂಯೆ ಕ್ರೋಧವು ಇರದೆ ಹುಲಿಯ ಮೊಲೆಯನ್ನ ಮೊಲ ಕುಡಿತು. ಹ್ಮ್. ಏನ ಕಾಮ್ಯಕವನದ ಸೌಂದರ್ಯ. ಹ್ಮ್. ಆ ನದಿಯ ನೀರಿನಲ್ಲಿ ವೈರವನ್ನ ಮರೆತು ಹಾವು ಮೀನುಗಳು ಚೆಲ್ಲಾಟ ಆಡ್ತಿದ್ವು ಅಂತ. ಹೌದಪ್ಪ. ಆ ದೌನ್ಯ ಋಷಿಯ ಪ್ರಭಾವಕ್ಕೆ ಕಾಮ್ಯಕವನ ಅಂದ್ರೆ ಬೇಡದವರಿಗೆ ಬೇಡಿದ್ದು ಕೊಡೋದು. ಕಾಮ್ಯಕವನ ಅಂದ್ರೇನು? ಏನ ಕಾಮಿಸ್ತೀರಿ ಅದನ್ನು ತಕ್ಷಣ ಕೊಡ. ಹೌದು. ಇಂಥ ವನದಲ್ಲಿ ಹಸಿವೆಯಿಂದ ಕಂಗೆಟ್ಟು ಬರುವಂತ ಪಾಂಡವರ ಕಥೆಯನ್ನು ಕೇಳಿದ್ರು ದೌನ್ಯರು. ಪಾಪ ನಿಷ್ಪಾಪಿಗಳು ದುರ್ಯೋಧನ ಅಥವಾ ಧೃತರಾಷ್ಟ್ರನ ವಂಚನೆಯಲ್ಲಿ ಸಿಲುಕಿ ಧರ್ಮವನ್ನು ಅತಿಕ್ರಮಿಸದೆ ಧರ್ಮಕ್ಕಾಗಿ ತಮ್ಮ ಜೀವವನ್ನು ತೆಗೆದಂತ ಪುಣ್ಯಾತ್ಮರು ಬಂದ್ರು. ಇವರು ದೇವಸ್ವರೂಪರು ಅಂತ ಹೇಳಿ ದೌನ್ಯರು ಅವರನ್ನು ತಮ್ಮ ಋಷಿ ತಮ್ಮ ಕುಲದ ಸಮೀಪದಲ್ಲಿ ಕೂಡಿಸಿಕೊಂಡು ಅವರಿಗೆ ಸ್ವಾಂತನದ ಮಾತು ಹೇಳಿದರು. ಅದನ್ನು ಒಂದು ಮಾತು ಹೇಳ್ಬೇಕಾಗೈತಿ, ಉಳಿದದ್ದನ್ನು ಅದನ್ನ ಮುಂದೆ ಹೇಳೋದಿಲ್ಲ. ಒಂದು ಮಾತು ಏನ್ ಹೇಳ್ಬೇಕಾಗೈತೆ ಅನ್ನೋದನ್ನ ಹೇಳಿ ಪದಕ್ಕೆ ಬಂದ್ಬಿಡೋನು. ಹಾಗೆ ಪ್ರಶ್ನೆ ಕೇಳಿದ, ಧರ್ಮ ಪ್ರಶ್ನೆ ಕೇಳಿದ, ಬಟ್ ಯಾವ ಪಾಪಕ್ಕೆ ನನಗೆ ಶಿಕ್ಷೆ? ನಾನು ಯಾವ ತಪ್ಪಿಗೆ ನನಗೆ ಶಿಕ್ಷೆ? ನೋಡು ನನ್ನ ಪಟ್ಟದರಸಿಯನ್ನ ಗುರುವೆ, ನೋಡು ನನ್ನ ತಮ್ಮಂದಿರನ್ನು ಗುರುವೆ. ಚಕ್ರಾಧಿಪತಿಯಾಗಿ ಸುವರ್ಣದ ಕಿರೀಟವನ್ನು ಧರಿಸಿ ರೇಷ್ಮೆಯ ಪೀತಾಂಬರವನ್ನು ಹೊತ್ತು ಅರಸುತ್ತಿಗೆ ಮೇಲೆ ಕೂಡಬೇಕಾದಂತ ಅರಸ ನಾನು ಬರಿಗಾರಿನಿಂದ ನಿಂತ ನಿಲುವನ್ನು ನೋಡು ಗುರುವೆ. ಇದರ ಕಾರಣವೇ ನನಗೆ ತಿಳಿಯದು ಅಂತ ದೌಂದರನ್ನ ಆಚೆ. ಸಾಮಾನ್ಯ ನಮ್ಮ ನಿಮ್ಮಂತವ್ರನ್ನ ಕೇಳಿದ್ರೆ ನಾವು ಏನೇನ್ ಹೇಳ್ತಿದ್ದೀವೋ ದೇವರಿಗೆ ಗೊತ್ತು. ನಾವು ಏನ್ ಹೇಳ್ತಿದ್ದೀವಿ, ಕೆಲವೊಮ್ಮೆ ದುರ್ಯೋಧನನ ಕಡೆ ಹಾಕಿದ್ದೀವು, ಕೆಲವೊಮ್ಮೆ ಧರ್ಮನ ಕಡೆ ಹಾಕಿದ್ದೀವು, ಏನೇನೋ ಕತೆ ಕಟ್ಕೊಂಡು ಪೂರ್ವ ಜನ್ಮದ ಪಾಪ ಅಂತಾರ ಹೇಳ್ತಿದ್ದೀವು, ಅಥವಾ ಮುಂದೆ ರಾಕ್ಷಸರನ್ನ ಸೆರಿಬಿಡ್ಬೇಕಾಗೈತಿ, ಅದಕ್ಕೆ ದೇವ್ರ ನಿಮ್ಮನ್ನ ದೈವವೇ ಕರ್ಕೊಂಡು ಬಂದೈತಂತಾರ ಹೇಳ್ತಿದ್ದೀವು. ಯಾಕಂದ್ರೆ ಕವಿತಾ ಕಟ್ಟೋದ್ರಲ್ಲಿ ನಿಪುಣರು ನೋಡ್ ನಾವು. ಆದ್ರೆ ದೌನ್ಯರು ಸತ್ಯದರ್ಶಿಗಳು. ಅವ್ರು ಹಿಂಗ್ ಹೇಳಿಲ್ಲ ನಮ್ಮಂಗ ಅವರು. ಅವಾಗ ದೌನ್ಯರು ಹೇಳಿದ ಮಾತು ಮನನೀಯ. ದೌನ್ಯರಂತಾರ, ಧರ್ಮನ್ ಯಾವುದು ಸುಖ ಯಾವುದು ದುಃಖ? ಸುಖ ದುಃಖವನ್ನು ಅನುಭವಿಸುವವರು ಯಾರು? ಸುಖದ ಅರ್ಥವೇನು, ದುಃಖದ ಅರ್ಥವೇನು? ಸಕಲಾರ್ಥವನ್ನು ತಿಳಿಯುವವನು ನೀನು ಯಾರು? ಇವರು ನನ್ನ ತಮ್ಮಂದಿರು ಅಂತೀಯಲ್ಲ, ಇವರು ಹುಟ್ಟುವ ಮೊದಲು ನೀನಾರು ಇವರಾರು? ಮರಣಾನಂತರದಲ್ಲಿ ಇವರಿಗೂ ನಿನಗಿರುವ ಸಂಬಂಧ ಏನು? ನನ್ನ ಪಟ್ಟದರ್ಶಿ ಅಂತೀಯಲ್ಲ, ಎಷ್ಟು ಜನ್ಮದ ಸಂಬಂಧ? ಎಲ್ಲಾ ಭ್ರಮೆ. ದೌಮ್ಯರು ಹೇಳಿದ್ದೇನು ಎಲ್ಲಾ ಭ್ರಮೆ. ಸಕಲ ದುಃಖಕ್ಕೆ ಸಕಲ ಸುಖಕ್ಕೆ ದೇಹ ನಾನೆಂಬ ಭಾವವೇ ತಾನೇ. ಈ ದೇಹ ನಾನು ಧರ್ಮಿಷ್ಠನೆಂಬ ಅಹಂಭಾವವೇ ತಾನೇ ನಿನಗಿದೆಲ್ಲ ಬಂದಿರೋದು. ಈ ದೇಹಕ್ಕೂ ನನಗಿರುವ ಸಂಬಂಧವನ್ನ ನೀನು ವಿಚಾರಿಸುವಂತ ಹೇಳಿ ಒಂದು ಮಾತನ್ನು ದೌಮ್ಯರು ಹೇಳಿದಾಗ ಸೂಕ್ಷ್ಮ ಬುದ್ಧಿಯಾದಂತ ಧರ್ಮಜ, ಪ್ರಜ್ಞಾವಂತನಾದ ಧರ್ಮಜ ತಕ್ಷಣದಲ್ಲಿ ಮುಖದಲ್ಲಿ ನಗೆ ತಂದುಕೊಂಡು, ಏನಿದು
ಏನಿದು? ಈ ಸುಖ ದುಃಖಗಳಿಗೆ ಬೀಜ ಯಾವುದು? ದೇಹವೇ ನಾನೆಂಬ ಭಾವ. ಮಾವಿನ ಮರ, ಸಾವಿರಾರು ಕಾಯಿಗಳು. ಒಂದು ಅರಣ್ಯದಲ್ಲಿ, ಸುಂದರವಾದ ಅರಣ್ಯದಲ್ಲೇ ಒಂದು ಮಾವಿನ ಮರ, ಸಾವಿರಾರು ಸಾವಿರಾರು ಕಾಯಿಗಳು. ಎಲ್ಲ ಕಾಯಿಗಳ ಭಾರಕ್ಕಾಗಿ ಗಿಡ ಬಗ್ಗಿತ್ತು, ತೂಕ ಹೆಚ್ಚಾಗಿತ್ತು. ಆ ಬಗ್ಗಿದಂತಹ ಕಾಯಿಗಳು ಮೊದಲು ಒಂದಿನ ಮಿಡಿಯಾಗಿದ್ದು, ಹೂ ಆದದ್ದು ಮಿಡಿಯಾಗಿತ್ತು, ಮಿಡಿಯಾದದ್ದು ಮಾವ ಆಗಿತ್ತು, ಮಾವ ಆದದ್ದು ಮಾಗಿ ನಿಂತಿತ್ತು, ಮಾಗಿ ನಿಂತಿದ್ದು ಹಣ್ಣಾಗಿತ್ತು. ಎಲ್ಲಾ ಒಂದೇ ದಿನ ಆಗಿಲ್ಲ. ಎಲ್ಲಾ ಮಿಡಿಗಳು ಒಂದೇ ದಿನ ಮಾಯಾವಣ ಇಲ್ಲ. ಯಾವುದು ಒಂದಿನ ಮೊದಲ ಹಣ್ಣಾಗಿತ್ತು, ಯಾವುದು ಒಂದಿನ ಮರುದಿನ ಹಣ್ಣಾಗಿತ್ತು. ಹಾಗ ಹಣ್ಣಾದದ್ದು ತೊಟ್ಟು ಕಳಚಿ ಬಿದ್ದಿತ್ತು. ಹಾಗೆ ಬಿದ್ದಂಗೆ ಆ ಕಡೆ ಈ ಕಡೆ ಬಿರುಗಾಳಿ ಬೀಸಿತ್ತು. ಒಂದಿಷ್ಟು ಮಿಡಿಗಳು ಉದುರಿ ಹೋಗಿತ್ತು, ಒಂದಿಷ್ಟು ಮಾವುಗಳು ಉದುರಿ ಹೋಗಿತ್ತು, ಒಂದಿಷ್ಟು ಹಣ್ಣುಗಳು ಉದುರಿ ಹೋಗಿತ್ತು. ಒಂದಿನ ಗಿಡ ಖಾಲಿಯಾಗಿತ್ತು. ಆಗುದಿಲ್ಲ? ಇದು ಹೊಸಾದ ನಿಮಗೆ ಗೊತ್ತಿಲ್ಲ? ನಿಮಗಿದು ಗೊತ್ತಿಲ್ಲ? ಎಷ್ಟು ಬೇವಿನ ಗಿಡದಲ್ಲಿ ಹಣ್ಣುಗಳು, ಎಷ್ಟು ಮಾವಿನ ಗಿಡದಲ್ಲಿ ಹಣ್ಣುಗಳು, ಬಂದ ಹಣ್ಣುಗಳೆಲ್ಲ ಅದಾವೇನು? ಇಲ್ಲ. ಒಂದಿನ ಉದುರಿ ಹೋಗ್ಯಾವ ಇಲ್ಲೋ? ಎಲ್ಲಾ ಹಣ್ಣುಗಳು ಉದುರು ಹೋದವು ಅಂತ ಹೇಳಿ ಗಿಡ ಏನು ಒಣಗಿತ್ತೆ? ಇಲ್ಲ. ಗಿಡ ಏನು ಅಟ್ಟಿತ್ತೆ? ಇಲ್ಲ. ಹಾಗೆ ಸಂಸಾರ, ಹಾಗೆ ಸಂಸಾರ. ಮಾಮರವು ಹಣ್ಣಾಗಿ ಉದುರಿ ಹೋದಂತೆ ಹಾಗೆ ಈ ದೇಹ ಇಲ್ಲದ ದೇಹ ಹಣ್ಣಿನಂತೆ ತೋರ್ತು. ಒಂದಿನ ತಾಯಿಯ ಗರ್ಭದಲ್ಲೇ ಮಿಡಿಯಾಗಿತ್ತು. ಅದು ಅಂದು ಅವಳ ಕುಡಿಯಾಗಿತ್ತು. ಏನ ಪ್ರೇಮ, ಏನವಳ ಮುಗುಳ್ನಗು, ಏನವಳ ಮೊಲೆಯುಂಟು ಪದ್ಧತಿ. ಹಾಗೆ ಉಂಡ ಬೆಳೆದಿತ್ತು, ತಾರುಣ್ಯಕ್ಕೆ ಬಂದಿತ್ತು. ಅದು ಸರಿದು ಹೋಗಿತ್ತು. ವೃದ್ಧಾಪ್ಯ ಬಂದಿತ್ತು, ಅದು ಜರೆದು ಹೋಗಿತ್ತು. ಕೊನೆಗೊಂದಿನ ರೋಗ ಬಂದಿತ್ತು, ಒಂದಿನ ಸತ್ತು ಹೋತು. ಯಾವುದು ಶಾಶ್ವತ ಇಲ್ಲಿ? ಇಲ್ಲಿಯವರೆಗೆ ದೇಹವೋ ಅಲ್ಲಿವರೆಗೆ ಬಾಲ್ಯ, ಅಲ್ಲಿವರೆಗೆ ಯೌವನ, ಅಲ್ಲಿವರೆಗೆ ವೃದ್ಧಾಪ್ಯ, ಅಲ್ಲಿವರೆಗೆ ಹುಟ್ಟು ಸಾವು. ದೇಹವೇ ಬಿದ್ದು ಹೋದಾಗ ಈ ಬಾಲ್ಯಕ್ಕಾಗ್ಲಿ ಹುಟ್ಟು ಸಾವಿಗಾಗ್ಲಿ ಏನಾದ್ರೂ ಆಧಾರದ ಏನ್ ನೋಡು? ಇಲ್ಲ. ಸಕಲಕ್ಕೂ ದೇಹವೇ ಮೂಲ. ಈ ದೇಹ ನಾನು ಅಲ್ಲ ಅನ್ನೋದು ಅನ್ನೋದು ಎಷ್ಟು ಅಂದ್ರೆ ಮೊಲನ ಕೋಡಿನಂತೆ. ನಿನ್ ದೃಷ್ಟಾಂತ ಏನ್ ಹೇಳಿದ್ರು ಅವರು? ಮೊಲನ ಕೋಡಿನಂತೆ, ಭವನದ ಪುಷ್ಪದಂತೆ, ಆನೆಯ ಕೂದಲಿನಂತೆ. ಇವೆಲ್ಲ ಮಾಯೆ ಆಗಲಿ, ಮಮಕಾರಗಳಾಗಲಿ, ದೇಹ ಆಗಲಿ, ಇಂದ್ರಿಯಗಳ ಸಮೂಹ ಆಗಲಿ, ಇವಕ್ಕೆಲ್ಲದಕ್ಕೂ ಗೊತ್ತು ಈ ದೇಹ. ಈ ದೇಹಕ್ಕೆ ಮೂಲವೇ ಅಜ್ಞಾನ. ಅಜ್ಞಾನದ ಜ್ಞಾನದ ಪಂಜಿನಲ್ಲಿ ನಿಂತಾಗ, ನಾನು ಜ್ಞಾನ ರೂಪನೇ ಆಗಿ ನಿಂತಾಗ, ಜ್ಞಾನದಲ್ಲಿ ನಾನು ನೆಲೆ ನಿಂತಾಗ, ಸೂರ್ಯ ಎದ್ದಾಗ ಕತ್ತಲಿಗೆ ಹೇಗೆ ಇಲ್ಲಿ ಗೊತ್ತೇ ಇಲ್ಲವೋ ಹಾಗೆ ಜ್ಞಾನದ ಆನಂದದ ಖಣಿಯೇ ನೀವಾದಾಗ ದುಃಖಕ್ಕೆ ಬೀಜ ಎಲ್ಲೈತಿಲ್ಲ. ಮತ್ತೆ ಇಡದಿನ ಪಡೆದಿದ್ನಲ್ಲ. ಇಡದಿನ ಯಾಕೆ ಪಡೆದಿದ್ನಿ ಅಂದ್ರೆ ದೇಹ ನಾನೆಂಬ ಭಾವದಿಂದ ಹೊಂದಿದ್ದೆ. ದೇಹ ನಾನೆಂಬ ಭಾವವನ್ನು ಹೊಂದಿರೋ ಸಲುವಾಗಿ ಇಲ್ಲಿ ತನಕ ದುಃಖ ಸಾಗರವು ನನ್ನನ್ನು ಮುಟ್ಟಿಕೊಂಡಿತ್ತು. ಯಾವಾಗ ದೇಹಾದಿ ಪಂಚಪಡಿ ಪದಾರ್ಥಗಳು ನಾನಲ್ಲ ಎಂಬ ಜ್ಞಾನ ಬಂತು, ಆ ತಕ್ಷಣದಲ್ಲಿ ನಾನು ಆನಂದದ ಸರಿಯಾಗಿ ನಿಂತು, ಆ ತಕ್ಷಣದಲ್ಲಿ ದೇಹ ಮತ್ತು ದೇಹದಕ್ಕೆ ಸಂಬಂಧಪಟ್ಟಂತ ತತ್ವ ಕಾರ್ಯಗಳು ನನಗಿಲ್ಲ. ಆ ಕ್ಷಣದಲ್ಲಿ ಇಲ್ಲ ಆದಂತ ಸ್ಥಿತಿಯನ್ನ ಏನೆಂದು ಕೇಳಲಿ? ಹೆಂಗಿರುದ್ರೆ ಹೌದಿಲ್ಲ?
ಆ ನಿರಂಕುಶ ತೃಪ್ತಿಯನ್ನ, ಆ ಶೋಕ ನಿವೃತ್ತಿಯಿಂದ ನಿರಂಕುಶ ತೃಪ್ತಿಯಾದ ಬದಲಾವಣೆಯನ್ನ, ಅಥವಾ ನಿಮ್ಮ ಶಾಸ್ತ್ರೀಯ ಭಾಷೆಯಲ್ಲಿ ಹೇಳುವುದಾದ್ರೆ ದೃಢಾಪರೋಕ್ಷ ಬ್ರಹ್ಮಜ್ಞಾನದಿಂದ ಉಂಟಾದ ಅನುಭವವನ್ನ, ಶಾಸ್ತ್ರಜ್ಞಾನಿಗಳು ಏನ್ ಹೇಳ್ಬೇಕಿದಾನೆ, ದೃಢಾಪರೋಕ್ಷ ಬ್ರಹ್ಮಜ್ಞಾನದಿಂದ ಉಂಟಾದ ಅನುಭವವನ್ನ ಏನೆಂದು ಕೇಳಲಿ? ಏನಾರ ಹೇಳ್ಬೇಕಾತಂದ್ರೆ ಅದು ದೃಶ್ಯ ಇರಬೇಕು. ಹೌದು, ಹೌದಿಲ್ಲ? ಕರ್ಗದ, ಕೆಂಪದ, ಕಿಲೋ ಅದ, ಅರ್ಧ ಕಿಲೋ ಅದ, ದೂರದ, ಸಮೀಪದ ಅಂತ ಹೇಳ್ಬೇಕಾದ್ರೆ ಅದು ನನ್ನಿಂದ ಅಣ್ಯಾಗಿರ್ಬೇಕು. ನಾನೇ ರೂಪ ಆದಾಗ, ಉಪ್ಪಿನ ಗೊಂಬೆ ಹೊರಗೆ ಸಮುದ್ರ ರೂಪವೇ ಆದಾಗ ನಾನು ಏನಂದು ಹೇಳಲಿ? ಹೌದಿಲ್ಲ? ಅತ್ಯಂತ ಆನಂದ ಅಲ್ಲ, ಇದು ಪರಮಾನಂದ. ಯಾವ ಆನಂದ ಪಂತ? ಪರಮಾನಂದ. ಮುಂದೆಯವರೆಗೆ ನಿಮಗೆ ಆನಂದಗಳಿಗೆ ಹೆಸರಿಟ್ಟಿದ್ದೆ. ಏನೋ ವಿಷಯಾನಂದದಿಂದ ವಿದ್ಯಾನಂದದವರೆಗೆ, ಹೌದು, ಮಾನುಷ್ಯಾನಂದದಿಂದ ಪ್ರಜಾಪತ್ಯಾನಂದದವರೆಗೆ ಏನೋ ಒಂದು ಹೆಸರಿಟ್ಟಿದ್ದೆ. ಆದ್ರೆ ನಾನು ಆನಂದದ ಖನೇ ನಾನು ಅನ್ನುವಂಥ ಜ್ಞಾನ ನನಗಾದಾಗ ನಾನು ಆ ಆನಂದಕ್ಕೆ ಹೆಸರಿಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ನಾನು ಕರೆಯುವ ಸಂಜ್ಞೆ ಏನಂದ್ರೆ ಪರಮ ಅಂದ್ರೆ ಶ್ರೇಷ್ಠ. ಪರಮ ಅಂದ್ರೆ ಏನು? ಶ್ರೇಷ್ಠ. ಪರಮ ಅಂದ್ರೆ ವ್ಯಾಪಕ, ಪರಮ ಅಂದ್ರೆ ಸವೆಯದ, ಪರಮ ಅಂದ್ರೆ ಸಾಕೆನಿಸದ, ಪರಮ ಅಂದ್ರೆ ಜ್ಯೋತಿಗುಂದದ. ಹಿಂದಿನ ವಚನ ಐತಿ ನೋಡಿ, ತೋರವನ್ನೆಲ್ಲ. ಅಂತ ಆನಂದವನ್ನು ಏನೊಂದು ಹೇಳಲಿ? ಈ ಆನಂದವನ್ನು ಹೇಗೆ ನನಗೆ ಆನಂದ ಆವಿರ್ಭವಿಸಿತು, ಹೇಗೆ ನಾನು ದುಃಖವನ್ನು ಕಳ್ಕೊಂಡೆ ಅನ್ನೋದನ್ನ ಕೆಳಗೆ ಹೇಳ್ತಾನೆ ನೋಡಲಿ. ಆ ನಾನು ನುಡಿಯಲ್ಲಿ ಹೇಳ್ತಾನೆ, ಚಂದ ಹೇಳ್ತಾನೆ ನೋಡಲ್ಲಿ ಕೆಳಗೆ. ಇಲ್ಲಿ ತನಕ ಘೋರ ಭವ ಮಾಲೆಗಳೋಕಿ ಮನದೊಳಿದಾರಿಂದ ತೊಲಗುವುದೆಂದು ಚಾರು ಗುರು ಪದವಿಡಿಯೇ ಮೊದಲ ಸಂಸಾರ ಏನಗಿಲ್ಲವಾಗುದ. ಏನಂತ ಘೋರ ಭವ ಮಾಲೆ ಮೇಳೋಕಿ. ಹೌದಿ? ಏನಂತ ಘೋರ 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 ಅಂತ ಅಂದ್ರೆ, ಘೋರ ಅಂದ್ರೆ ಯಾವುದನ್ನ ಕಂಡ್ರೆ ಭೀತಿಕರವಾಗಿರ್ತದೋ ಅದು ಘೋರ. ಇವರಿಗೆ ಅಘೋರಿಗಳು ಅಂತ ಹೆಸರಿರ್ತಾರೆ. ನಾಗಾ ಸನ್ಯಾಸಿಗಳಿಗೆ ಹೆಸರು ಹೆಂಗದ ನೋಡ್ರಿ, ಅವರು ಅಘೋರಿಗಳು. ಘೋರ ಘೋರ ಅಂದ್ರೆ ಯಾವುದಕ್ಕೆ ಕೊನೆ ಇಲ್ಲವೋ, ಯಾವುದನ್ನ ಕಂಡ್ರೆ ಜೀವರ ಎದೆಗಳು ನಡುಗಿ ಬೀಳ್ತದನೋ ಅದು ಘೋರ. ಯಾವುದಪ್ಪ ಘೋರ? ಇಲ್ಲಿ ಹುಟ್ಟು ಸಾವುಗಳೇ ಘೋರ. ಪುನರಪಿ ಜನನಂ ಪುನರಪಿ ಮರಣಂ ಜನನಿ ಜಠರೇ ಶಯನಂ ಇಹ ಸಂಸಾರ ಖಲು ದುಸ್ತಾರೆ ಹೇ ಪಾಹಿ ಮುರಾರೇ. ಇದು ಘೋರ. ಇದು ಎಷ್ಟು ಸಲ ಹುಟ್ಟೋದು, ಎಷ್ಟು ಸಲ ಸಾಯೋದು, ಎಷ್ಟು ತಾಯಿಯ ಮೊಲೆಯನ್ನು ಸೀಪೋದು, ಎಷ್ಟು ಮೊಲೆ ಹಾಲನ್ನು ತಿಂದು ಕಕ್ಕೋದು, ಎಷ್ಟು ಅನ್ನವನ್ನು ಜೀರ್ಣಿಸಿ ನರಕ ಮಾಡೋದು, ಎಷ್ಟು ವಾಯುವನ್ನು ಸೇವಿಸೋದು, ಎಷ್ಟು ನದಿಯ ನೀರನ್ನು ಕುಡಿಯೋದು. ಸಾಕಿರ್ಲೇನಿದಕ್ಕೆ? ಇದಕ್ಕೆ ಅಳುಕಿ ಅಂದ್ರೆ ಇದಕ್ಕೆ ಹೆದರಿ ಘೋರ ಭವಮಾಲೆಗೆ ಅಳುಕಿ, ಈ ಹುಟ್ಟು ಸಾವುಗಳಿಗೆ ಹೆದರಿ ಗುರುವೇ ಇದರಿಂದ ಹೇಗೆ ಪಾರಾಗಲಿ? ನಾನು ಏನಂತ ತಿಳ್ಕೊಂಡು ಓಡಿ ಬಂದೆ ಅಂದ್ರೆ, ಗುರುವೇ ಮನದೊಳಿದಾರೆಂದು ತೊಲಗುವುದು. ಮನದೊಳಗೆ ಏನು ಅನಿಸ್ಬಿಟ್ಟಿತ್ತು ನನಗೆ, ಯಾರಪ್ಪ ನನ್ನನ್ನು ರಕ್ಷಣೆ ಮಾಡೋರು? ಕಾಪಾಡಿ ಕಾಪಾಡಿ ಅನ್ನೋದಿಲ್ಲ, ಏನಾದ್ರೂ ಕಳ್ಳರ ಕೈಯಲ್ಲಿ ಸಿಕ್ಕೊಂಡು ಹಂಗೆ ಘೋರ ಭವಮಾಲಿಗರುಕಿದಂತಹ ದೇಹವು ನಾನೆಂಬ ಭಾವದಿಂದ ಅಜ್ಞಾನ ದಶೆಯಲ್ಲಿ ನಾನು ಇದ್ನೆಲ್ಲ. ಅವಾಗ ಯಾರು ನನ್ನನ್ನು ಕಾಪಾಡುವಂತ ಪುಣ್ಯಾತ್ಮರು ಅಂತ ಹೇಳಿ ಓಡೋಡಿ ಬಂದೆ.
ಯಾರ ದರ್ಶನ ಆತು ಅಂದ್ರೆ ಧರ್ಮನಿಗೆ ದೌಮ್ಯರ ದರ್ಶನ ಆದಂತೆ. ಹೌದು. ಶ್ರೋತ್ರಿಯ ಬ್ರಹ್ಮನಿಷ್ಠವಾದ ಗುರುಪಾದದಲ್ಲಿ ಕುಳಿತು ಚಾರು ಗುರು ಪದವಿದೆಯೇ ಏನ್ ಹಿಡಿದವ ಚಾರು ಗುರು ಪದವಿದೆ. ಚಾರು ಅಂದ್ರೆ ಶ್ರೇಷ್ಠ, ಪವಿತ್ರವಾದ, ಮೈಲಿಗೆ ಇಲ್ಲದ, ನಿರಂಜನವಾದ. ಯಾವ ಪದಪ ಅದು? ನಿರಂಜನ ರೂಪವಾದ. ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಸದ್ಗುರುವಿನ ಪಾದಕ್ಕೆ ಬಂದು ದೀರ್ಘ ಸಾಷ್ಟಾಂಗವನ್ನು ಹಾಕಿ ಹಣೆ ಹಚ್ಚಿ, ಗುರುವೇ ನಾನಾರು, ಈ ಭೌಮಾಳಿಗಳು ನನಗೆ ತಪ್ಪೋ ಪರ್ಯಂತು ಈ ದೇಹಕ್ಕೂ ನನಗೂ ಯಾವ ಸಂಬಂಧ? ಇಲ್ಲಿ ಯಾರುವ ಹಸಿವ ನೀರಡಿಕೆ ಕ್ಷುಧಾಕೃಷಿ ಲಾಲಸಿ ನಿದ್ರೆ ಕಾಂತಿಗಳು ಇವು ಬರುವುದು ಎಲ್ಲಿಂದ? ಏನಿದೆ ಸಾಂಗತ್ಯ ಅಂತ ಕೇಳಲಾಗಿ ಅವ್ರು ಏನ್ ಹೇಳಿದ್ರು? ಮೊದಲ ಸಂಸಾರ ನಿನಗಿಲ್ಲವಾದುದ. ಏನಂದ್ರಂತವ್ರು? ಏನು ಹುಚ್ಚದೆಯೋ ಈ ಸಂಸಾರಕ್ಕೂ ನಿನಗೂ ಏನು ಸಂಬಂಧ? ಅಡವಿಯಲ್ಲಿ ಉದಿಸಿದ ಮಾಮರದಲ್ಲಿ ಕಾಯಿ ಪುಷ್ಪಗಳು ಆಗಿ ತಾವಾಗಿ ಉದುರಿ ತಾವಾಗಿ ಹೋದ ಪರ್ಯಂತೆ ಸಂಸಾರ. ಏನಿದು ಸಂಸಾರ? ಏನಿದು ಸಂಸಾರ? ಅಡವಿಯಲ್ಲಿ ಹುಟ್ಟಿದಂತ ಮಾಮರದಲ್ಲಿ ಕಾಯಿಗಳು ತಾವಾಗೆ ಮೂಡುದಿಲ್ಲ. ಮಾವಿನ ಗಿಡ ಎಲ್ಲರೂ ಹೋಗಿ ಬೆಡ್ಕೊಂಡು ಬಂದಿರ್ತಾನೆ ಇಲ್ಲ. ಈ ನಿಸರ್ಗ ಬಸರಾತು ಅವೆಲ್ಲ ಆ ಹೂಗಳು ಅವು ಗಿಡದಲ್ಲಿ ಬಂದು ಹೂವಿಗೆ ಕಾಯಿ ಆತು, ಕಾಯಿ ಹಣ್ಣಾತು, ಹಣ್ಣೇ ಉದುರಿ ಹೋತು. ಆ ಗಿಡವು ಅದಕ್ಕೆ ಕೇವಲ ಹಾಗೆ ಸಾಕ್ಷಿಯೋ? ಹಾಗೆ ಪೃಥ್ವಾದಿ ಸಕಲ ಭೂತಗಳು ಈಶ್ವರನ ಕಲ್ಪನೆಯಂತೆ ದೇಹಾದಿಗಳೆಂಬ ಪುಷ್ಪಗಳು ಬರ್ತಾವಿಲ್ಲ. ಹತ್ತಿಯ ಮರದಲ್ಲಿ 10 ಹಣ್ಣುಗಳು ಕಾಯಾಗಿ ಉದುರಿ ಹೋದ ತೆರದಿ ಎಷ್ಟು ದೃಷ್ಟಾಂತಗಳಪ್ಪ. ಸೃಷ್ಟಿಯ ಕಾಲದಲ್ಲಿ ಜೀವಿಗಳ ಉತ್ಪತ್ತಿ, ಪ್ರಳಯ ಕಾಲದಲ್ಲಿ ಜೀವಿಗಳ ಮರೆಮಾಯ್ಗುವಿಕೆ, ಇದು ನೈಸರ್ಗಿಕ ಕ್ರಿಯೆಯೋ? ಅದರಲ್ಲೊಂದು ತೆರೆ ನೀನು. ಆ ತೆರೆಯೇ ನಾನು ಅಂತ ಯಾಕೆ ತಿಳ್ಕೋತೀವೋ? ನೀನು ಸಮುದ್ರ ರೂಪ. ಯಾರಪ್ಪ ನೀನು? ರೂಪ. ನೀನು ಸಮುದ್ರ ರೂಪನೋ? ನೀನು ತೆರೆಯಲ್ಲ. ತೆರೆ ಅನ್ನೋದು ಕೇವಲ ವೈಚಾರಿಕ ಕಲ್ಪನೆ. ತೆಂಗು ಸಮುದ್ರವಲ್ಲದೆ ಬೇರೆ ಐತೇನೋ? ಇಲ್ಲ. ಆ ಸಂಸಾರವು ನಿನಗಿಲ್ಲ. ಯಾಕಂದ್ರೆ ಸಂಸಾರವೇ ಇಲ್ಲ. ಸಂಸಾರವು ನಿನಗಿಲ್ಲ ಯಾಕಂದ್ರೆ ಸಂಸಾರವೇ ಇಲ್ಲ. ಹೌದಿಲ್ಲ? ಅದು ಅಜ್ಞಾನ ದಶೆಯಿಂದ ತೋರುವ ನಿನಗೆ ನೆರಳು ಬಿದ್ದ ಹಾಗೆ. ಈಗ ನೀ ಬೆಳಿಗ್ಗೆ ವಾಕಿಂಗ್ ಹೋಗ್ತೀಯಪ್ಪ, ನೀನು ಸೂರ್ಯನ ಕಡೆ ಅಭಿಮುಖವಾಗಿ ವಾಕಿಂಗ್ ಹೋಗುವಾಗ ಆ ನಿನ್ನ ದೇಹದ ನೆರಳು ನಿನ್ನ ಹಿಂದೆ ಬಿದ್ದದು. ಬೀಳ್ತೈತೆ ಇಲ್ಲೋ? ಆ ನೆರಳನ್ನ ಬಡಿಗೆ ಬಡಿ ನಾನು ನಿಂದ ಬರಬೇಡ ಅಂತ ಹೇಳಿ ಬಿಡ್ತತೇನು? ಇಲ್ಲ. ಮಳೆ ಬರುವಾಗ ಮುಂದೆ ಬಿದ್ದದು. ಆ ಮುಂದೆ ಬರುವ ನೆರಳನ್ನ ನಾನು ಮುಂದೆ ನೀಯಾಕೆ ಹೋಗಿ ನಾನು ದೊಡ್ಡ ಸ್ವಾಮಿ ಅಂತ ಹೇಳಿ ಜಿಗತ್ ತುಳಿಸ್ಕೋತೇನು? ಯಾಕಿಲ್ಲ? ತುಳಿದ್ರೂ ತುಳಿಸ್ಕೊಳ್ಳೋದಂತಿ, ಹಿಂದೆ ಬಡಿಗೆ ತೊಂದು ಬಡಿದ್ರೆ ಹೋಗೋದಂತಿ. ಯಾಕೆ ಹೋಗಲ್ದು? ಯಾಕೆ ಹೋಗಲ್ದು ಹೇಳು? ಅದು ಅಭಿಮುಖವಾಗಿ ಹೋಗಲ್ದು. ಅದು ನೆರಳೇ ಇಲ್ಲ. ಆ ನೆರಳು ಕಾಣಿಸ್ತದಂಗೆ. ನೆರಳು ಐತನ? ಇಲ್ಲ. ಇರುವುದು ನೀನು ಮಾತ್ರ. ನಿನಗೆ ಹೇಗೆ ನೆರಳು? ಹಾಗೆ ಅಜ್ಞಾನ ಕಾಲದಲ್ಲಿ ನೆರಳು ನಿನಗೆ ಹೆಂಗೆ ತೋರಿದನೋ ಹಾಗೆ ಅಜ್ಞಾನ ಕಾಲದಲ್ಲಿ ದೇಹಾದಿ ಜಗದಾದಿ ಪಡಿ ಪದಾರ್ಥಗಳು ತೋರ್ತಾವೋ. ಜ್ಞಾನಾನಂತರದಲ್ಲೇ ಇವು ಇರುವಿಕೆ ಅನ್ನೋದು ಐತೇನು? ಇಲ್ಲ. ಇಲ್ಲದ ನೆರಳಿಗೆ ನೀನು ಸೂಚಿಸಿದಂತೆ, ಇಲ್ಲದ ನೆರಳನ್ನು ನೀನು ತುಳಿಯುವಂತೆ
ಇಲ್ಲದ ದೇಹದ ವ್ಯವಸ್ಥೆಯನ್ನು ನೀನು ಮಾಡುತ್ತಿ. ಹ್ಮ್ ದೇಹವು ನಿನ್ನದೇ ಆಗಿದ್ದರೆ ನಿನ್ನಿಚ್ಛೆಯಂತೆ ನಡೆಯುತ್ತಿದ್ದರೆ, ಸುಮ್ಮನೆ ನಿಮಗೆ ಹೇಳ್ತೇನೆ, ನಿಮ್ಮ ದೇಹ ನಿಮ್ಮದಲ್ಲ, ನಿಮ್ಮ ಇಚ್ಛೆಯಂತೆಯೂ ಇಲ್ಲ. ಹ್ಮ್ ಯಾಕಿಲ್ಲ ಅನ್ನೋದನ್ನ ಏನ್ ಸರ್, ನಾನೇ ಮುಂದೆ ಕೊಡ್ತೀನಿ, ನಾನು ಹಿಂಗ್ ಹೇಳ್ತಿಲ್ಲ ಅಂತ ನೀವು ಅನ್ಬೋದು. ಸುಮ್ಮನೆ ಕೇಳ್ತೇನೆ, ನಿಮಗೆ ಬೇಕಾದಾಗ ನೀವು ತಂದಿಕೊಂಡು ಹೋಗ್ರಿ, ಬರ್ತೇನೆ ನೋಡ್ರಿ. ಬರಂಗ ಬಂದಾಗ ಹೋಗ್ಬೇಕು. ಹೌದು. ನಿದ್ರೆ ಬಂದಾಗ ಮಾಡ್ಬೇಕು. ಹೌದಪ್ಪ. ನಿಮ್ದು ಏನ್ ನಡೀತದ ಮುಂದೆ? ಹ್ಮ್ ನಿಮ್ಗೆ ಏನಾರ ಮಾತು ಕೇಳ್ತತೆ ನೋಡ್ರಿ, ಅದು ಇಲ್ಲಪ್ಪ. ಯಾಕಂದ್ರೆ ಅದು ಇಲ್ಲವೇ ಇಲ್ಲ. ಹಾ ಅಜ್ಞಾನ ಕಾಲದಲ್ಲಿ ತೋರುವಂತ ದೇಹ ನಾನು, ಹುಟ್ಟು ಸಾವುಗಳಿಗೆ ಇರಾದವನು ನಾನು ಎಂಬ ಭಾವದಿಂದ ಹೆದರಿ ಸತ್ತು ಹೋಗಿದ್ದೆ. ಗುರುಪಾದವನ್ನು ಹಿಡಿದಾಗ ಸದ್ಗುರುಗಳು ದೇಹವೇ ನೀನಲ್ಲ ಎಂಬ ಪಂಚೀಕರಣದಿಂದ ನನಗೆ ಜ್ಞಾನ ಮಾಡಿಕೊಟ್ಟಾಗ ನನಗಾದ ಆನಂದವನ್ನು ಏನೆಂದು ಕೇಳಲಿ? ಮುಂದೆ ನೋಡಿ. ದೇಹಾದಿಗಳನ್ನೇ ತಾನೆಂಬ ಜಡ ಮಾಯಾಮೋಹದಿಂದ ನೊಂದು ಬಳಿಕ ಊಹಿಸಿ ತಿಳಿದೊಡೆ ಅಂತವನು ಉಳಿದ ನಿರ್ದೇಹಿಯು ಎನಿಸಿದ ಇರವ. ಹಾಗೆ ಬಿಡ್ತಲ್ಲ, ಈಗ ಹೇಳಿಬಿಟ್ಟಿರ್ತಲ್ಲ. ಊಹಿಸಿ ತಿಳಿದಲ್ಲ ಅಂತವನು ಉಳಿದು ನಿರ್ದೇಹಿ ಆನಂದೆನಿಸಿದಿರವ. ಇರವ ಅಂದ್ರೆ ದೇಹ ಹೋದ ನಂತರ ನಾನು ಇರುತ್ತೇನೆ ಎಂಬ ಭಾವ. ಇಂಥನ್ನು ಏನಂತ ತಿಳ್ಕೊಂಡಿದ್ದೆ? ದೇಹಾದಿಗಳು ನಾನು ಅಂತ ಭಾವದಿಂದ ಇದ್ದೆ. ಯಾವಾಗ ಸದ್ಗುರುವಿನ ವೇದ ವಿದ್ಯಾ ಪ್ರಣೀತನಾಗಿ ನನಗೆ ಜ್ಞಾನ ಆತೋ, ಆ ತಕ್ಷಣದಲ್ಲಿ ಸದ್ಗುರುವಿನ ಪಾದದಲ್ಲಿ ಹೋಗಿ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವ. ಏನು ಪ್ರಶ್ನೆಗಳಿದ್ದು ನಿನ್ನು? ಗುರುವೇ, ದೇಹ ಅಂದ್ರೆ ಏನು? ಈ ಸಂಸಾರ ನನಗೆ ಬಂದದ್ದು ಹೇಗೆ? ಜಗತ್ತಂದ್ರೆ ಏನು? ಯಾರು ರಚಿಸಿದರು? ಹೇಗೆ ನಡೆಯುತ್ತದೆ? ಇವಕ್ಕೇನಂತಾರೆ? ಇವಕ್ಕೆ ಪರಿಪ್ರಶ್ನೇನ ಸೇವಯ. ಹೌದು. ಅವಾಗ ಸದ್ಗುರುವಿನ ಬಂದ ಜ್ಞಾನೋಪದೇಶದಿಂದ ಏನಂತ ಗೊತ್ತಾದ ನನಗೆ? ದೇಹ ಅನ್ನೋದು ನಾನಲ್ಲ, ಜಗತ್ತನ್ನೋದು ಕೇವಲ ವ್ಯವಹಾರಿಕ ಸತ್ತಿದು. ವ್ಯವಹಾರಿಕ ಸದ್ರೂಪವಾದ ಜಗತ್ತಿನಲ್ಲಿ ರಜ್ಜುವಿನಲ್ಲಿ ತೋರಿದ ಸರ್ಪದಂತೆ ಈ ದೇಹ ಕಾಂತತೆ ಹೊರತು ನಾನು ಅಲ್ಲ. ಹೌದಿಲ್ಲ? ಆ ಜ್ಞಾನ ನನಗೆ ಆತಲ್ಲ. ನಾನು ಎದರಿಂದ ನೋಡ್ಕೊಂಡಿದ್ದೆ? ಜಡವೃತ್ತಿಗಳು, ಅಜ್ಞಾನ ವೃತ್ತಿಗಳು, ಮಾಯಾವೃತ್ತಿಗಳು. ಮಾಯೆಯಿಂದ ಇದು ಈಶ್ವರ, ಅಂತಃಕರಣದಿಂದ ಈ ದೇಹ, ಈಶ್ವರನು ಬೇರೆ, ನಾನು ಬೇರೆ ಎಂಬ ಮಾಯಾವೃತ್ತಿಗಳಿಂದ ನೊಂದು ಸತ್ತು ಹೋಗಿದ್ದೆ. ಅದೆಲ್ಲವೂ ಎಲ್ಲ ಸದ್ಗುರುವಿನ ಉಪದೇಶದಿಂದ ಯಾವಾಗ ಇದೆಲ್ಲವೂ ನನ್ನಿಂದ ಸಹಜವಾಗಿ ನನಗೆ ಜ್ಞಾನವಾಗಿ ಸರ್ವವೂ ಇದು ಮರೆಯಾಗಿ ಹೋಯ್ತೋ, ನಾನು ನಿರ್ದೇಹಿ. ಏನಾಗಿ ನಿತ್ಯಪಣಿ? ಈಗ ಏನಾಗಿ ನಿರ್ದೇಹಿ? ನೀವು ಆ ರುದ್ರಪದಿಯನ್ನ ಇಲ್ಲ. ರುದ್ರಪ್ಪ ಅನ್ನುವಂಥದ್ದು ನಾವಾಗಲಿ, ಕೆಂಪಗದಾನ ಅನ್ನೋದ ರೂಪ ಆಗಲಿ, ಸ್ವಾಮಿಗಳನ್ನುವಂಥ ಧರ್ಮಗಳಾಗಲಿ, ಇವೆಲ್ಲವೂ ನಾನಲ್ಲ ಅಂತ ಆದಾಗ ನೀನೇನಾಗಿ ನೀನು ನಿರ್ದೇಹಿ. ಹೌದಿಲ್ಲ? ಹೌದಿಲ್ಲ? ಬಾ, ಒಂದೂರಾಗೆ ಒಬ್ಬ ರಾಜ ಆಯ್ತು. ರಾಜ, ಅವನ ಹೆಸರು ನಿರ್ಮೋಹಿ. ಅವನ ಹೆಸರು ಏನದು? ನಿರ್ಮೋಹಿ. ಆ ನಿರ್ಮೋಹಿ ಅಂತ ಒಬ್ಬ ರಾಜ ಇದ್ದ. ಆ ರಾಜನ ಆಳುಗಳು ಕೂಡ ನಿರ್ದೇಹಿ ಅಂತ ಹೆಸರಿಟ್ಟುಕೊಂಡಿದ್ದು. ಏನು? ನಿರ್ಮೋಹಿ ಅನ್ನುವಂತ ರಾಜ, ನಿರ್ದೇಹಿ ಅನ್ನುವಂಥವ್ರು ಪ್ರಜೆಗಳು. ಆ ಪ್ರಜೆಗಳು ಒಂದು ದಿವಸ ಹಿಂದೆ ಗುಡ್ಡದಾಗ ಅವ್ರು ಸೋಲಿ ಬಂದಿದ್ರಪ್ಪ. ಅಲ್ಲಿ ಒಬ್ಬರು ಋಷಿಗಳು ಗೊತ್ತಿದ್ರು. ಆ ಋಷಿಗಳ ಗುಡಿಸಲ ಮುಂದೆ ಹಾದ್ರು. ಋಷಿಗಳಿಗೆ ಕೇಳಿದ್ರು ಅವ್ರನ್ನ, ಯಾರೋ ತಮ್ಮ ಯಾವ್ರವ್ರು ನೀವು? ನಾವು ನಿರ್ಮೋಹಿ ರಾಜನ ಪ್ರಜೆಗಳು, ನಮ್ಮ ಹೆಸರು ನಿರ್ದೇಹಿ ಅಂದ್ರು. ಅವ್ರ ಋಷಿ ಅಂತಾನ, ಎಂತ ಸುಳ್ಳು ಹೇಳ್ತಿರೋ ನೀವು?
ಮೋಹವನ್ನು ನಿರ್ಮೋಹಿ ಆಗ್ಬೇಕಂತ 30 ವರ್ಷ ಆದ್ ನಾ ಹುಡುಗಾಗ ಬಂದು ಕೊಟ್ಟು ಹೌನ್ರಿ ಪತಿ. ನನಗೆ ಇನ್ನೂ ಮೋಹ ಹೋವಲ್ದು. ಹ್ಮ್ ರಾಜ ಅಂತೀರಿ, ಅವನ ಹೆಸರು ನಿರ್ಮೋಹಿ ಅಂತೀರಿ, ನನ್ನ ಎದುರುಗಡೆನ ನಿಂತೀರಿ, ಕತ್ತಿಗೆ ಮಾಡಕತ್ತೀರಿ, ನಿಮ್ಮ ಹೆಸರು ನಿರ್ದೇಹಿ ಅಂತೀರಿ. ಹ್ಮ್ ನೀವೆಂತ ಸುಳ್ಳು ಹೇಳ್ತೀರೋ ಅಂತಂದ್ರು. ಅವ್ರಂದ್ರು, ನೋಡ್ರಿ ಸುಳ್ಳು ಹೇಳ್ತೀವೋ ಕರೆ ಹೇಳ್ತೀವಿ, ನಮಗ್ ಬೇಕಾಗಿಲ್ಲ, ನಮಗ್ ಗೊತ್ತಾಗ್ಯದ, ಕಟ್ಟಿಗೆ ತಗೊಂಡಿರ್ತೀವಿ, ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ರಿ ಅಂತ ಹೇಳಿ ಅವ್ರು ಹೋಗ್ಬಿಟ್ರು. ಹೌನ್ರಿ ಪತಿ. ಅವ್ರು ಹಾದ ಕೂಡಲೇ ಆ ಋಷಿಗಳಿಗೆ ತಲೆನ ಕೆಡ್ತಿಪ್ಪ. ಹೌನ್ರಿ ಏನು 30 ವರ್ಷ ಆತ್ ನಾ ಕಾಷಾಯ ಎಂಬರ್ ಹಾಕೊಂಡು ಮಠದಾಗ ಕೂತ ನನಗ ಮೋಹ ಹೋಗಲ್ದು, ಇವ್ರು ಹದಂಗ ನಿರ್ಮೋಹಿ ನಿರ್ದೇಹಿ ಹಾಕಿದ್ದಾರು ನೋಡ್ಬೇಕು ಅಂತ ಹೇಳಿ ಅವ ಋಷಿ ಏನ್ ಮಾಡ್ದ, ಒಂದು ಈ ಕೂಸಿನ ಗೊಂಬಿ ಇರ್ತಾವಲ್ಲ, ಕೂಸಿನ ಗೊಂಬಿ, ಹೌದಪ್ಪ, ಕೂಸಿನ ಆಕಾರ ಗೊಂಬಿ ಇರುದಿಲ್ಲ ಅತ್ತಮ್ಮ, ಹೌದಪ್ಪ, ಅಂತದ್ದೊಂದು ಗೊಂಬಿ ತಗೊಂಡು ಅದಕ್ಕೊಂದು ಕಾಷಾಯ ಎಂಬ ಅರಿವಿ ಸುತ್ತಿದ, ಅದಕ್ಕೊಂದಿಷ್ಟು ಅಲತಿಗೆ ರಸದಂತ ರಕ್ತದ ಬಣ್ಣದಂತ ರಕ್ತ ಹಚ್ಚಿದ, ರಕ್ತ ಹಚ್ಚಿ ಹಿಡ್ಕೊಂಡ ಆ ನಿರ್ಮೋಹಿ ರಾಜನ ಅರಮನೆಗೆ ಹೋದ. ದ್ವಾರ ಬಾಗಲದಲ್ಲೇ ನಮ್ಮಂತವ್ರು ಇವರು ಆಳುಗಳು ನಿಂತಿದ್ರು. ಅವ್ರ ಆಳುಗಳ ಕೆರೆ ಹೋಗಿ ಏನ್ ಹೇಳಿದ ಅಂದ್ರೆ, ನೋಡ್ರಿಪ್ಪ, ನಾನು ದಂಡಕಾರಣ್ಯ ಪರ್ವತದಿಂದ ಬಂದಿನಿ, ನಿಮ್ಮ ದೇಶದ ರಾಜ ನಮಗ ಅಂತ ಆಡಿಕೋತ ಅಲ್ಲಿ ಅರಣ್ಯಕ್ಕೆ ಬಂದಿದ್ದ, ಆ ಅರಣ್ಯಕ್ಕೆ ಬಂದ ನಿಮ್ಮ ದೇಶದ ರಾಜಕುಮಾರ್ ನನ್ನ ಎದುರುಗಡೆನೆ ಹುಲಿ ಹೊಡೆದು ಕೊಂದು ಬಿಡ್ತು, ಅವನ ಹೆಣ ತಗೊಂಡು ಬಂದೀನಿ, ಅದಕ್ಕೊಂದು ಸ್ವಲ್ಪ ಬಹಳ ದುಃಖ ಆಗೈತಿ ಅಂತ ಅಳಾಕಿದ. ಅವರು ಅಲ್ಲೇನ ಇವ್ರಿದ್ರಲ್ಲ, ಯಾರು ಆಳುಗಳು ನಿಂತಿದ್ರಲ್ಲ ಬಾಗಿಲ್ದಾಗ, ಅವ್ರೇನ್ ಗುರುಗಳೇ, ಯಾಕೆ ಕಳ್ತೀರಿ ಗುರುಗಳೇ, ವಾಸಾಂಶಿ ಜೀರ್ಣಾಣಿಯ ತಾವಿಹಾಯಿ ಅವ್ರು ಹೇಳಕತ್ತಲ್ಲ. ಯಾರು ಬಾಗಿಲ್ದಾಗ ನಿಂತ ಆಳುಗಳು ಅವ್ರೇನಂತಾರೆ, ವಾಸಾಂಶಿ ಜೀರ್ಣಾಣಿಯ ತಾವಿಹಾಯ ನವಾನಿ ಶರೀರ ಏನು ಹುಟ್ಟಿದ ಅಂದ್ರೆ ಎಂದು ಒಂದಿನ ಮುಂದೊಂದಿನ ಸಂಬಂಧದ್ದು ಇಂದ ಸತ್ತಂಗಾತು. ಅದರಿಂದ ಬಂದು ಏನ್ ಅಂತರದ ಅಂತ ಅಳಾಕತ್ತೀರಿ ಅದ್ದವ್ರ, ಅವ್ರ ಮುಖ ತೊಳ್ಕೋರಿ ಅಂತ ಅವ್ರ ಅಂದ್ರು. ಅವ ಸನ್ಯಾಸಿ ಅಂತಾನೆ, ಏನು ತಮ್ಮ ಹುಚ್ಚರಾಗಿರೋ ನೀವು, ನಿಮ್ಮ ದೇಶದ ರಾಜಕುಮಾರೋ ಅಂದ್ರು. ಅವಾಗ ಅವ್ರಂತಾರೆ, ದೇಶದ ರಾಜಕುಮಾರ ಬ್ಯಾರೆ, ಬಡವ್ರ ಮಕ್ಕಳು ಬ್ಯಾರೆ ಅಂತ ಹಂಗೇನಿಲ್ಲ. ಎಲ್ಲಿವರೆಗೆ ದೇಹ ಅದೋ ಅಲ್ಲಿವರೆಗೆ ಜೀವದ, ಎಲ್ಲಿವರೆಗೆ ಜೀವದ ಅಲ್ಲಿವರೆಗೆ ಸುಖ ದುಃಖಗಳದಾವ. ಏನಪ್ಪಾ ರಾಜರಿಗೆ ಅಕ್ಕತಿ ಅನ್ಯರಿಗೆ ಆಗೋದಿಲ್ಲ ಅಂತ ಏನಿಲ್ಲ. ಅವು ಸುಖ ದುಃಖ ಸಮಯಕತ್ವ ಅವ್ರು ಮತ್ ಒಳ್ಳೆ ಅಂತಾನೆ. ಈ ಆಳುಗಳ ಹೆಂಗ್ ಮಾತಾಡ್ತಾರು, ರಾಜ ಹೆಂಗ್ ಮಾತಾಡ್ತಿರ್ಬೇಕಂತ ತಿಳ್ಕೊಂಡೆ ಅವ ಒಂದ, ನೋಡಪ್ಪ ನಿಮ್ ಊರ್ ಮಾತಾಡೋದು ನೀಗುದಿಲ್ಲ ನಮಗ, ಅದು ಒಳಗ್ ಬಿಟ್ಬಿಡ್ರಿ, ನಿಮ್ಮ ರಾಜನಿಗೆ ಬೇಕು. ಒಳಗ್ ಬಿಟ್ಬಿಟ್ರು ಅವ್ನ ಹೆಣ ತಗೊಂಡ್ ಅಳ್ಕೋತ ರಾಜನ ಹತ್ತಿರ ಹೋದ. ರಾಜನ ಹತ್ತಿರ ಹೋಗಿ ಏನಂತ ರಾಜನ ಎದುರುಗಡೆ ನಿಂತ, ರಾಜನ್, ಇದು ನಿನ್ನ ಚಿರಂಜೀವಿ ಅಂತ ಆಡಿಕೋತ ನಮ್ಮ ಋಷಾಶ್ರಮದ ಬಂದಿತ್ತು, ಹುಲಿ ಹೊಡೆದು ಕೊಂದು ಬಿಡ್ತು, ಎದೆಯನ್ನು ಸೀಳಿ ಬಿಡ್ತು ಅಂತ. ಅವ್ರ ರಾಜ ಭಾಗವತ್ ಓದಾಕತ್ತಿದ್ದ. ನೆಲಕ್ಕೆ ಭಾಗವತ್ ಕಾಯಿ ಹಿಡ್ಕೊಂಡು ಋಷಿಗಳಿಗೆ ಏನಂದ, ನೈನಮ್ಮ ಚಂದಂತೆ ಶಸ್ತ್ರಾಣಿ ನೈನಮ್ಮ ದಮತಿ ಪಾವಕ ಅಂತ ಅವ ಅಂದ. ಆದ ಕೂಡಲೇ ಸನ್ಯಾಸಿ ಅಂದ, ನಾವು ಉಪ್ರಗಾಟಿ ಗುಡ್ಡು ನೋಡಿ ಇಲ್ಲೇ ಪಾಡಕ್ಕೆ ತಂತೀವ. ಹೌದಿಲ್ಲ, ದೇಹಾದಿಗಳ ಆನಂದ ಜಡ ಮಾಯಾನಂದ ನೊಂದ ಬಳಿಕ ಏನಂತ ತಿಳ್ಕೊಂಡಿದ್ನಿ, ದೇಹಾದಿಗಳು ನಾನೆಂಬ ಜಡ ಮಾಯಾವೃತ್ತಿಯಿಂದ ನೊಂದಾಗ ಸುಖ ದುಃಖಗಳಾಗದೆ ಇನ್ನೇನಾದೀತು. ಊಹಿಸಿ ತಿಳಿಯಲ್ ಅಂದ್ರೆ ಚಂದ್ರೋದಯದಿಂದ, ಪಂಚೀಕರಣದಿಂದ, ಗುರುವಾಕ್ಯದಿಂದ ಊಹಿಸಿ ಅಂದ್ರೆ ವಿಚಾರಿಸಿ ತಿಳಿಯಲ್. ಅಸ್ಥಿ ಮಾಸನಾಡಿ ತ್ವಚ ರೋಮಾನ್ ಶುಕ್ರ ಶೋಣ ಮೂತ್ರ ಲಾಲ ಸ್ವೇದ ಚಲನ ವಲನ ಧಾವನ ಪ್ರಸರಣ ಕುಂಚನಾದಿಗಳು ಆಯಾ ತನು ಧರ್ಮಗಳು ಆಯಾ ಭೂತ ಧರ್ಮಗಳವು. ಹೌದಿಲ್ಲ, ಆಯಾ ಭೂತ ಧರ್ಮಗಳಿಗೆ ಬರುವಂತ ಆಯಾ ಗುಣಗಳನ್ನ ಹಂಚಿಕೊಟ್ಟಾಗ ನಾನೇನಾದೆ, ನಾನು ನಿರ್ದೇಹಿ. ನಾನು
ನಾನು ಚೈತನ್ಯ ರೂಪನು, ನಾನು ಸದ್ರೂಪನು, ನಾನು ಚಿತ್ರೂಪನು, ನಾನು ಅನಂತ ರೂಪನು ಅಂತ ಘನವೇ ನಾನು ಆದಾಗ ಇನ್ನು ಮ್ಯಾಲ ಮತ್ತೆ ನನಗೆ ಆಗುವಂತ ಆನಂದವನ್ನ ಏನೆಂದು ಕೇಳಲಿ? ಆನೆಂಬುದು ಅದರ ಅರ್ಥವು ಏನೆಂದು ನಿಗಮ ಅನುಮಾನವಿಡಿದು ವಿಚಾರಿಸೆ ಜ್ಞಾನನಿಧಿ ಶಂಭುಲಿಂಗದ ನಿಜ ರೂಪವು ನಾನಾಗಿ ಸುಖದೊಳು ಇಹುದ ಏನೆಂದು ಪೇಳುವನ ಪರಮಾನಂದ. ಗಾಯನಗಾದ ನಾನಿದನು ಹೌದು. ಗುರುಪಾದದಲ್ಲಿ ಕೂತೆ, ಸೇವೆಯನ್ನು ಮಾಡದೆ ಸಂಪ್ರೀತನಾದ ಗುರು ಒಂದು ಬೆಳದಿಂಗಳ ರಾತ್ರಿ ಸದ್ಗುರುಗಳು ಸಂತೋಷದಿಂದಿರಲಾಗಿ ನಾನು ಪಾದ ಸೇವೆಯನ್ನು ಮಾಡುತ್ತ ಗುರುವೇ ಆನೆಂಬುದರ ಅರ್ಥ ಏನು? ಏನಂತ ಕೇಳಿದೆ. ಅರ್ಥವೇನು? ಗುರುವೇ ನಾನು 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 ಅಂತ ಎದೆ ಬಡ್ಕೊತೀನಲ್ಲ, ನಾನು ಎಂಬುದು ಇಂದ್ರಿಯಗಳ ಸಮೂಹವೇ. ಹೆಂಗ್ ಮಾತಾಡ್ಬೇಕಂದ್ರೆ ನಾನು ಎಂಬುದು ಇಂದ್ರಿಯಗಳ ಸಮೂಹವೇ, ನಾನು ಎಂಬುದು ಅಂತಃಕರಣದ ಚತುಷ್ಟಯವೇ, ನಾನೆಂಬುದು ಪಂಚ ಪ್ರಾಣವೇ, ನಾನೆಂಬುದು ಬುದ್ಧಿಮಯ ಕೋಶವೇ, ನಾನೆಂಬುದು ಆನಂದಮಯ ಕೋಶವೇ. ಗುರುವೇ ಆನು ಅಮ್ಮು ಆನು ಅಂತೀನಲ್ಲ, ಈ ಆನೆಂಬುದು ದೇಹದಲ್ಲಿ ಎಲ್ಲಿದೆ? ಹಿಂಗೊಬ್ಬರ ಕೇಳಿದ್ರೇನು? ಒಂದು ದಿವಸ ಕೇಳಿದ್ರೇನು? ಆನೆಂಬುದರ ಅರ್ಥ ಏನೆಂದು ನಿಗಮಾನುಮಾನ ವಿಡಿದು ವಿಚಾರಿಸೆ. ಅವಿಚಾರೇನ ಕೃತೋ ಬಂತಹ ವಿಚಾರೇನ ನಿವೃತ್ತ. ಏನಂತ ಅವಿಚಾರೇಣ ಕೃತೋ ಬಂತಹ ವಿಚಾರಣೆ ನಿವರ್ತತೆ. ಇನ್ನೇನಕ್ಕಂದ್ರೆ ವಿಚಾರಿಸೋ. ನಾನೆಂಬುದರ ಅರ್ಥ ಏನೆಂದು ನಿಗಮಾನುಮಾನವಿಡಿದು ವಿಚಾರಿಸು. ಯಾರ ಹಾದಿದ ಅವ್ರನ್ನ ಕೆಟ್ಟ ಏನ್ ಹೇಳ್ತಾವ ಹೊಟ್ಟೆ ಕುಳಿಗಟ್ಟಾಡು. ಅಂತವ್ರ ಬೆನ್ನು ಹಚ್ಚಿದ್ರು ಜ್ಞಾನ ಕತೆ ಇಲ್ಲ. ಆನೆಂಬುದರ ಅರ್ಥ ಏನೆಂದು ನಿಗಮಾನುಮಾನ. ಕೈಯೊಳಗೆ ಗಂತಿಡ್ಕೋ, ಮುಖ ತೊಳ್ಕೋ, ಭಸ್ಮ ಹಚ್ಕೋ, ಚಾಪಿ ಹಾಕೋ, ಗುರುಗಳ ಮುಂದೆ ಕೂಡು. ಗುರುವೇ ಹೇಗೆ ಒಂದೊಂದು ಸಾಲ ದಿನ ಪದ್ಯಗಳನ್ನು ಓದಿ ಹೇಳ್ತೀಯಲ್ಲ, ಹಂಗೆ ಶುದ್ಧೂರಣ ಒಂದು ಕೂಡು, ಕೂತು ಕೇಳು. ನಿಗಮಾನವಾದ ವಿಚಾರಿಸೆ. ಯಾವಾಗ ವಿಚಾರಿಸ್ತೀಯೋ, ವಿಚಾರಣೆಯ ಅರ್ಥ ನನಗಾಗದೇ ಇದ್ದಾಗ ವರದೇವ ದಯಾಕರಣ ದೇವ ದಿವ್ಯ ರೂಪನಾದಂತ ಪರಬ್ರಹ್ಮ ಸ್ವರೂಪನಾದಂತಹ ಸದ್ಗುರು ಉಪದೇಶ ಮಾಡ್ತಾನೆ. ಅವನ ಮೊದಲ ಮಾತೆ ಪ್ರಜ್ಞಾನಂ ಆನಂದಂ ಬ್ರಹ್ಮ. ಪ್ರಜ್ಞಾನಂ ಆನಂದಂ ಬ್ರಹ್ಮ. ಪ್ರಜ್ಞಾನ ಏನು ಒಂದೇ ಶಬ್ದ ಏನದು? ಪ್ರಜ್ಞಾ ಸ್ವಲ್ಪ ಅನ್ನೋದು ಲೇಟ್ ಪ್ರಜ್ಞೆಗಿದ್ನ ಐತಿಲ್ಲ ನಗಂತೇಳಿ ಅಂತ ಹೇಳ್ತಿರಿಲ್. ಅಂದ್ರೆ ಅರಿವನ್ನು ಮರೆವನ್ನು ಯಾವುದು ಏಕಾಕಾರದಲ್ಲಿ ತಿಳಿಯುವುದೋ ಅದಕ್ಕೆ ಪ್ರಜ್ಞೆ ಅನ್ನಬೇಕು. ಪ್ರಜ್ಞಾನಂ ಅಂತ ಹೇಳ್ತಿಲ್ಲ. ಋಗ್ವೇದದ ಕೊನೆ ಮಾತೇನು? ಋಗ್ವೇದದ ಮಾತೇನದು? ಪ್ರಜ್ಞಾನಂ ಆನಂದ ಬ್ರಹ್ಮ. ಯಾವುದು ನಿನ್ನಲ್ಲಿ ಪ್ರಜ್ಞಾರೂಪವಾಗಿದೆಯೋ ಹೌದಿಲ್ಲ? ಹೌದಿಲ್ಲ? ಈಗ ಒಬ್ಬ ಕಂಬಾರದಾನಂತ ತಿಳ್ಕೊ. ಒಬ್ಬ ಕಂಬಾರದಾನ, ರಾತ್ರಿಯಲ್ಲಿ ಅವನ ಕಂಬಾರನ ನೆನಪಿತಾನ ನಿದ್ರೆಯೊಳಗೆ? ಇಲ್ಲ. ನಿದ್ರೆಯೊಳಗೆ ಏನೂ ಗೊತ್ತಿಲ್ಲ.
ಎದ್ದ ನಂತರ ನಾ ರಾಜ ಅಂತ ಹೇಳ್ತಾನ, ನಿದ್ಯಾಗ ಬರ್ತಿದ್ರಿ ಅದಕ್ಕೆ ನಾ ರಾಜ ಇರ್ಬೋದು ಅಂತ ನಾನು. ಇಲ್ಲ ಅಪ್ಪಾಜಿ. ಎದ್ದ ನಂತರ ಏನಂತಾನ, ಮತ್ತೆ ನಾ ಕಂಬಾರ ಅಂತಾನೆ. ಹೌದು. ಆ ಕಂಬಾರ ಅನ್ನೋದು ನಿದ್ರೆಯೊಳಗೆ ಹೋತ್ ಎಲ್ಲೇ, ಎದ್ದ ನಂತರ ಬಂತ ಎಲ್ಲೇ. ಯಾರ ಒಬ್ರ ನೋಡು ನಿದ್ರೆಯೊಳಗೆ ಮರ್ತದನ್ನ ಮುಂಜಾನೆ ನಿದ್ರೆ ಮರುವಾದದ್ದು ನನಗೆ ಒಟ್ಟು ನೆನಪ ಆಗಲ್ಲ ಅಂದದ್ದು ಐತೆ ನಿಮಗೆ? ಇಲ್ಲ. ಗಂಡು ಗಂಡೆ, ಹೆಣ್ಣು ಹೆಣ್ಣೆ, ನೀವು ಯಾವ ಮನೆ ಇತ್ತು ಅದೇ ಮನೆ, ನಿಮ್ಮ ಗಂಡ್ರು, ನಿಮ್ಮ ಹೆಂಡ್ರು, ನಿಮ್ಮ ಮನೆ, ನಿಮ್ಮ ಮಠ, ನಿಮ್ಮ ಅಕೌಂಟ್ ನಂಬರು, ಪ್ರತಿಯೊಂದೆಲ್ಲ ಮುಂಜಾನೆ ಎದ್ದು ಕೂಡಲೇ ಒಮ್ಮೆಲೆ ಸುಡನ್ನ ಎಲ್ಲಿಂದ ಬಂದು ಅವು? ಪ್ರಜ್ಞೆ. ಆ ಪ್ರಜ್ಞೆಯನ್ನು ಎದುರಿಸಿ ನೋಡುವ ಸ್ವಯಂ ಪ್ರಜ್ಞೆ ನೀನು ಹೌದಲ್ಲೋ? ಅರಿವನ್ನು ಮರೆವನ್ನು ಯಾವುದು ಕುರುಹಾಗಿ ಅರಿಯುತ್ತದೆಯೋ ಅದಕ್ಕೆ ಏನಬೇಕು? ಪ್ರಜ್ಞೆ ಬೇಕು. ಪ್ರಜ್ಞೆ. ಹೌದಿಲ್ಲ? ಕಳೆದು ಹೋದ ವಸ್ತುಗಳು ನಿಮಗೆ ನೆನಪಿನಲ್ಲಿ ಅದಾವಿಲ್ಲೋ? ಮಾರಿದ ಹೊಲಮನೆಗಳು, ಬಿಟ್ಟು ಹೋದ ಹೆಂಡತಿ, ಸುಟ್ಟು ಹೋದ ಮಕ್ಕಳು, ಇವೆಲ್ಲ ನಿಮ್ಮ ನೆನಪಿನ ಆಳದಲ್ಲಿ ಅದಾವಿಲ್ಲೋ? ಯಾರೂ ಮುಖ ಕಾಣದೆ ನನ್ನ ಧ್ವನಿ ಬಂತು ಅಂದ್ರೆ ಇದು ಅಜ್ಜವ್ರ ಧ್ವನಿ ಅಂತ ನಿಮ್ಗೆ ಗೊತ್ತಾಗತ್ತಿಲ್ಲೋ? ಗೊತ್ತಾಗತ್ತ. ಯಾವುದದು? ಪ್ರಜ್ಞೆ. ಅದು ಪ್ರಜ್ಞೆ. ಆ ಪ್ರಜ್ಞೆ ನೀನು ಆನೆಂಬುದರ ಅರ್ಥ ಏನು ಅಂತ ಕೇಳಿದಲ್ಲ, ಅದಕ್ಕೆ ಉತ್ತರ ಏನು? ಪ್ರಜ್ಞೆ ನೀನು. ಆ ಪ್ರಜ್ಞೆ ನೀನು ಅನ್ನೋದನ್ನ ಸಾಧನಾ ರೂಪದಲ್ಲೇ ಸದಾ ಕಾಲದಲ್ಲಿ ಪ್ರಜ್ಞಾ ಸ್ಥಾನದಲ್ಲೇ ನಿಲ್ಲುವುದನ್ನು ಕಲಿತಂತ ತಿಳ್ಕೊ. ಏನ್ ಹೇಳಕತ್ತೀನಿ ನೋಡೋಣ ಸಂತಮ. ಪ್ರಜ್ಞೆ ನಾನು ಅಂತ ಶಾಸ್ತ್ರದಿಂದ ನಿಗಮಾನುಮಾನದಿಂದ ಗೊತ್ತಾತು. ದೇಹ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಪಂಚಕಗಳು ನಾನಲ್ಲ, ಪ್ರಾಣಗಳು ನಾನಲ್ಲ, ಈ ಪಂಚಕೋಶಗಳು ನಾನಲ್ಲ ಅನ್ನೋದು ಎದರಿಂದ ಗೊತ್ತಾತು? ನಿಗಮಾನುಮಾನವಿಡಿದು ವಿಚಾರಿಸಿ. ಅವ್ ಏನ್ ಗೊತ್ತಾತು? ನಾನು ಎಂಬುದರ ಅರ್ಥ ಪ್ರಜ್ಞೆ. ಏನಂತ ಬರಿಬೇಕು ಇವತ್ತು ನೀನು? ನಾನು ಎಂಬುದರ ಅರ್ಥ ಪ್ರಜ್ಞೆ. ಪ್ರಜ್ಞೆ. ಈ ಪ್ರಜ್ಞೆಯನ್ನ ಈ ನಾಟಕದಾಗ ಭಯಪಟ್ಟು ಮಾಡ್ತಾರಿಲ್ಲ ಅವ್ರು, ನಾಟಕ ಮಾಡಿದವ್ರು. ಹಂಗ ಪ್ರಜ್ಞೆ ನಾನು ಅಂತ ಜಾಗ್ರ ಸ್ವಪ್ನ ಸುಷುಪ್ತಿ, ಜಾಗ್ರ ಸ್ವಪ್ನ ಸುಷುಪ್ತಿ, ಪ್ರತಿಯೊಂದು ಕ್ರಿಯೆ ಅಕ್ರಿಯೆ, ಮಲಗುವಾಗ, ಏಳುವಾಗ, ಉಣ್ಣುವಾಗ, ಕೂಡುವಾಗ, ನಿದ್ರಿಸುವಾಗ, ಎದ್ದುವಾಗ, ಪ್ರತಿ ಕ್ಷಣದಲ್ಲಿ ಪ್ರಜ್ಞೆ ನಾನು, ಪ್ರಜ್ಞೆ ನಾನು, ಪ್ರಜ್ಞೆ ನಾನು ಅನ್ನುವಂಥ ಅರಿವು ನಿನಗೆ ಜಾಗೃತ ಆದ್ರೆ ಆಗ ನಾನು ಅನ್ನುವುದು ಅಹಂ ಬ್ರಹ್ಮಂ. ಏನಾತೀಗ ನಾನು ಎಂಬುದು ಅಹಂ ಬ್ರಹ್ಮಂ. ಆತಿಲ್ಲ. ಯಾಕೆ? ಅದು ರೂಢಿ ಅದು ಅಹಂ ಬ್ರಹ್ಮ ಅಂತೀರಿಲ್ಲ ಅಹಂ ಬ್ರಹ್ಮಸ್ಮಿ ಯಜುರ್ವ. ಆ ಅಹಂ ಬ್ರಹ್ಮವು ನಾನು ಎಲ್ಲಿದ್ದೇನೆ ಅಂತ ನೀನು ಹುಡುಕಿದಾಗ ನಿನಗೆ ಬಂದದ್ದು ತತ್ವಮಸಿ. ಅಹಮಿಗೆ ಯಾವುದು ಊರುಗೋಲಾಗಿದೆಯೋ, ನಾನೆಂಬುದಕ್ಕೆ ಯಾವುದು ಉಪಾಧಿಯಾಗಿದೆಯೋ, ಆ ಮಹಾನಾನವಿಗೆ ಸುತ್ತಿಕೊಂಡಂತ ದೇಹಾದಿಗಳ ಈಶ್ವರ ಮತ್ತು ದೇಹದ ಪಡಿ ಪದಾರ್ಥಗಳು ನಾನಲ್ಲ ಅಂತ ಹೇಳಿ ಯಾವಾಗ ನೀನು ಅದನ್ನು ಜಾರಿಸುವಾಗದೆಯೋ ಅವಾಗ ನಿನ್ನ ಹೆಸರೇನು? ತತ್ವಮಸಿ. ಅದುವೇ ನನಗೆ ರೂಪಿಗತವಾದಾಗ ಅಯಂ ಆತ್ಮ ಬ್ರಹ್ಮ, ಆನಂದಂ ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ, ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಆನೆಂಬುದರ ಅರ್ಥ ಏನೆಂದು ನಿಗಮಾನುಮಾನವಿಡಿದು ವಿಚಾರಿಸಿದಾಗ ಏನೇನು ಸಿಕ್ಕು ನಿನಗೆ? ಪ್ರಜ್ಞೆ ನಾನಂತ ಸಿಕ್ತು, ಅಹಂ ನಾನಂತ ಸಿಕ್ತು, ತತ್ವಮಸಿ ನಾನಂತ ಸಿಕ್ತು, ಅಯಮಾತ್ಮ ನಾನಂತ ಸಿಕ್ತು. ಸಕಲವೆಲ್ಲವೂ ಕೂಡ ನಾನೇ ಎಂಬ ಅರಿವು, ನಾನೇ ಜಗರೂಪನು, ಈ ಸಮಸ್ತ ವಿಶ್ವವೆಲ್ಲವೂ ನಾನೇ ಅನ್ನೋದಿಲ್ಲ ಅಲ್ಲಿ ವಚನದಾಗ ಅನ್ನೋದಿಲ್ಲ. ವನವೆಲ್ಲ ನೀವೇ, ವನಗಳಾಡುವ ಖಗ ಮೃಗಗಳೆಲ್ಲ ನೀವೇ. ಮಾಡಿ ಹಾಡಿಲ್ಲ ಅಂದ್ರೆ ಯಾವ ಸ್ತರದಾಗ ಹೋಗಿ ನಿಂತಾಳಕೀಗ? ಯಾವ ಸ್ತರದಾಗ ಹೋಗಿ ನಿಂತಾಳೀಗ ನೋಡು. ನಿಜಮಾನುಮಾನವಿಡಿದು ವಿಚಾರಿಸಿ
ಮಾನನಿಧಿಯಾದ ಶಂಭುಲಿಂಗವೇ ತಾನಾಗ ಇರವ. ಅಂದ್ರೆ ಶಂಭುಲಿಂಗ ಅಂದ್ರೇನು ಜಗತ್ತು. ಹೌದು. ಮಾನನಿಧಿಯಾದ ಅಂದ್ರೆ ಸಕಲ ಸಂಪತ್ತು ಭರಿತ ಸಗುಣ ಸಂಪನ್ನ ರೂಪವಾದ ಈಶ್ವರನ ವಿರಾಟ್ ರೂಪವಾದಂತಹ ಈ ಸಮಸ್ತ ಜಗತ್ತು ಇದು ನಾನೇ. ಎಲ್ಲವೂ ನಾನೇ, ಅಥವಾ ನಾನಿಂದಲೇ ಎಲ್ಲವೂ. ಏನಂತ ತಿಳ್ಕೋಬಹುದು? ಎಲ್ಲವೂ ನಾನೇ ಅಥವಾ ಎಲ್ಲಕ್ಕೂ ನಾನೇ. ಈಗ ಆದ ಆನಂದವನ್ನ ಏನೆಂದು ಕೇಳಲಿ? ಹೆಂಗೆ ಹೇಳ್ಬೇಕಾದನು? ಆನೆಂಬುದರ ಅರ್ಥ ಹೆಂಗ್ ಬಿಡಿಸ್ಬೇಕು ಅನ್ನೋದು ಗೊತ್ತಾಗ್ತಪ್ಪ. ನಿಗಮಾನುಮಾನ ಬಿಡುದು ಹೆಂಗ್ ವಿಚಾರಿಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅದನ್ನ ನಾಳೆ ನೆನ್ ಬಿಡ್ಸಾಕ್ ಹಚ್ಚಿದ್ರೆ ಇದನ್ನೆಲ್ಲ ಬಿಡಿಸ್ತಿಲ್ಲ. ಇದು ನಿನ್ನ ನಿಗಮ ಆಗಮಗಳು ನಿಗಮಗಳಿಂದ ಹಿಡಿದು ನನ್ನ ಅನುಮಾನವನ್ನು ಅವುಗಳನ್ನು ಹಿಡಿದು ವಿಚಾರಿಸೆ ಅವ ಏನು ಸಿದ್ಧಿ ಆಗ್ತದೋ ಅಯಮಾತ್ಮ ಬ್ರಹ್ಮ. ಪೂರ್ವ ಜಗತ್ತೆಲ್ಲ ನಾನೇ, ನನ್ನಿಂದಲೇ ಸರ್ವ ಜಗತ್ತು, ನಾನೇ ಜಗರೂಪನು, ನಾನೇ ಸುಖರೂಪನು, ನಾನೇ ಚಿದ್ರೂಪನು, ನಾನೇ ಸದ್ರೂಪನು ಅನ್ನುವಂತ ಆ ನಾನು ಅನ್ನೋದು ತಾನೇ ಆಗಿ ನಿಂತು. ಈಗ ಏನಾಗಿ ನಿಂತದ? ಈಗ ತಮ್ಮ ತಾನೇ ಆಗಿ ನಿಂತು. ನಾನು ಇಲ್ಲಿ ತನಕ ಏನಿತ್ತು? ನಾನು ನಾನು ಅಂತಿತ್ತಲ್ಲ. ಹೌದು. ನಾನು ಅನ್ನೋದು ಜಗರೂಪನಾಗಿ ನಿಂತು ತಾನೇ ಆಗಿ ಬಿಡ್ತದೆ. ಹೌದು. ಆತಿಲ್ಲ, ತಾನೇ ಆತಿಲ್ಲ ಈಗ ಅದು. ಅದನ್ನೇ ಮುಂದಿನ ಪದ ಹೇಳವ್ರದಾರೆ. ತನ್ನನೇ ಮುಂದಿನ ಪದ ಏನಂತ ನೋಡ್ರಿ. ತನ್ನನೇ ಪರವೆಂದು. ಇಲ್ಲಿ ತನಕ ಏನಿತ್ತದು? ನನ್ನನೇ ಇರ್ತದೆ. ಈಗ ಹೆಂಗ್ ಕಲ್ಕೋತೀವಿ ನೋಡಪ್ಪ. ನನ್ ಬನೇನ್ ತೋರಿಸ ನೋಡಪ್ಪ. ಇಲ್ಲಿ ಹರಿ ಓಂ ಅಪ್ಪಾಜಿ. ಹರಿ ಓಂ ಅಪ್ಪಾಜಿ.